ಇದು ಸೋಷಲ್ ಮೀಡಿಯಾ ಬಂದು ಇನ್ಸ್ಟಾಗ್ರಾಮ್ ಗೇಮ್ಸ್ ಇದೆಲ್ಲ ಸ್ವಲ್ಪ ಗೌರ್ಮೆಂಟಿಂದ ಬ್ಯಾನ್ ಮಾಡಿದ್ದಾರೆ. ಅದು ಚಿಕ್ಕ ಮಕ್ಕಳಿಗಾಗಿ ಒಳ್ಳೆಯದು ಕೆಲಸ ಸರ್ಕಾರ ಮಾಡಿದೆ. ಯಾಕಂದರೆ ಮಕ್ಕಳು ಸ್ಕೂಲ್ ಹೋಗೋ ತನಕ ಸ್ಕೂಲ್ ಹೋಗ್ತಾರೆ, ಆಮೇಲೆ ಮನೆಗೆ ಬಂದ ತಕ್ಷಣ ಅವ್ರಿಗೆ ಫಸ್ಟ್ ಮೊಬೈಲ್ ಬೇಕು ಕೈಯಲ್ಲಿ. ಅದು ಇಲ್ದಿರೆ ಅವ್ರಿಗೆ ಊಟ ಇಲ್ಲ ಅಂದರೂ ಪರವಾಗಿಲ್ಲ, ಮೊಬೈಲ್ ಫಸ್ಟ್ ಬೇಕು. ಅದರಿಂದ ಇದು ಒಂದು ಒಳ್ಳೆ ಕೆಲಸ ಸರ್ಕಾರ ಮಾಡಿದೆ. ಫ್ಯೂಚರಲ್ಲಿ ಈ ಥರ ಇನ್ನು ಮಕ್ಕಳಿಗೆ ಒಳ್ಳೆಯದಾಗೋ ಥರ ಸ್ವಲ್ಪ ಸ್ಟೆಪ್ಸ್ ತೊಗೊಳ್ಬೇಕಂತ ಹೇಳಿ ನಾವು ಸರ್ಕಾರದಿಂದ ಮನವಿ ಮಾಡ್ತೀವಿ. ಮೊಬೈಲ್ ಯೂಸ್ ಮಾಡ್ತಾ ಇದ್ರಲ್ಲ ಮುಂಚೆ, ಅವಾಗ ಯಾವ್ಯಾವ ಸಮಸ್ಯೆಗಳಾಗ್ತಾ ಇದ್ವು? ಮಕ್ಕಳಿಗೆ ಕಣ್ಣಿನ ಪ್ರಾಬ್ಲಮ್ಮು, ಆಮೇಲೆ ಊಟ ಮಾಡಬೇಕಂದ್ರೆ ಅವ್ರಿಗೆ ಮೊಬೈಲ್ ಇಲ್ದಿರೆ ಊಟ ಮಾಡೋಕ್ಕಾಗಲ್ಲ, ಅಂಥದ್ದು ಪ್ರಾಬ್ಲಮ್ ತುಂಬ ಆಗ್ತಾಯಿದೆ. ಪ್ಲಸ್ಸು ಕಾನ್ಸಂಟ್ರೇಷನು, ಕೋಪ ಇದೆಲ್ಲ ಜಾಸ್ತಿ ಆಗ್ತಾಯಿದೆ ಮಕ್ಕಳಲ್ಲಿ. ನಾವು ಮೊಬೈಲ್ ಅವ್ರ ಕೈಯಲ್ಲಿ ತೊಗೊಂಡ್ಬಿಟ್ರೆ ಅವ್ರಿಗೊಂಥರ ಕೋಪ ಬರುತ್ತೆ, ಅದೆಲ್ಲ ಜಾಸ್ತಿ ಆಗ್ತಾಯಿದೆ ಮಕ್ಕಳಲ್ಲಿ. ಸೊ ಅಂದರೆ ಈಗ ಸರ್ಕಾರಕ್ಕೆ ಏನು ಹೇಳ್ತಾರೆ ಈ ನಿರ್ಧಾರದ ಬಗ್ಗೆ? ಅದೇ ಇದು ಚಿಕ್ಕ ಟೆಂತಿಂದ ಕಮ್ಮಿ ಇರೋ ಸ್ಟ್ಯಾಂಡರ್ಡ್ ಮಕ್ಕಳಿಗೆ ಮೊಬೈಲ್, ಇನ್ಸ್ಟಾಗ್ರಾಮ್ ಇದೆಲ್ಲ ಕಂಪ್ಲೀಟಾಗಿ ಬ್ಯಾನ್ ಆಗಬೇಕಂತ ನಮ್ಮ ಕಡೆಯಿಂದ. ತಂದೆ ತಾಯಿಗಳ ಜವಾಬ್ದಾರಿ ಎಷ್ಟು ಮಕ್ಕಳಿಗೆ ಮೊಬೈಲ್ ಇದ್ರೆ? ಸರ್, ತಂದೆ ತಾಯಿಗಳ ಜವಾಬ್ದಾರಿ ಇದ್ದೇ ಇರುತ್ತೆ. ಬಟ್ ಈಗಿನ ಇರೋ ಪರಿಸ್ಥಿತಿಯಲ್ಲಿ ಎಲ್ಲ ತಂದೆ ತಾಯಿಗಳು ವರ್ಕಿಂಗ್ ಪೇರೆಂಟ್ಸ್ ಆಗಿಬಿಟ್ಟಿದ್ದಾರೆ. ಮನೆ ಇದು ಮಾಡಬೇಕಂದ್ರೆ ವರ್ಕಿಂಗ್ ಪೇರೆಂಟ್ಸ್ ಆಗಿದ್ದಾರೆ. ಸೊ ಅವ್ರು ಜಾಸ್ತಿ ಗಮನ ಕೊಡೋಕ್ಕಾಗ್ತಿಲ್ಲ. ಆದ್ದರಿಂದ ಈ ರೀತಿ ಸರ್ಕಾರ ಏನಾದರೂ ಒಂದು ಸ್ಟೆಪ್ ತೊಗೊಂಡ್ರೆ ಸ್ವಲ್ಪ ಅನುಕೂಲ ಆಗುತ್ತೆ. ಪ್ಲಸ್ ಇದು ಜವಾಬ್ದಾರಿ ತಂದೆ ತಾಯಿದು ಇದ್ದೇ ಇರುತ್ತೆ. ಬಟ್ ಸರ್ಕಾರದಿಂದ ಸ್ವಲ್ಪ ಹೆಲ್ಪ್ ಆಗುತ್ತೆ ಅದನ್ನು ಕಮ್ಮಿ ಮಾಡೋದಕ್ಕೆ. ಅಂದರೆ ಕೆಲವೊಂದು ತಂದೆ ತಾಯಿಗಳೇ ಮಕ್ಕಳಿಗೆ ಮೊಬೈಲ್ ಕೊಡ್ತಾರೆ ಗೇಮ್ ಮಾಡೋಕ್ಕೆ. ಸೊ ಅದನ್ನು ತಂದೆ ತಾಯಿಗಳು ಯೋಚನೆ ಮಾಡಬೇಕು. ಇದು ಪ್ಲಸ್ಸು ಇದೆ, ಮೈನಸ್ಸು ಇದೆ. ಇದರಲ್ಲಿ ಅನುಕೂಲನೂ ಆಗುತ್ತೆ. ಯಾಕಂದರೆ ಒಬ್ಬರೇ ಮಕ್ಕಳು ಎಲ್ಲ ಆಚೆ ಹೋದರೆ ಸ್ವಲ್ಪ ಫೋನ್ ಇದ್ದರೆ ಯೂಸ್ ಆಗುತ್ತೆ ಅಂತ ಹೇಳಿ ಕೊಟ್ಟಿರ್ತಾರೆ. ಬಟ್ ಅಂದರೆ ಯಾವ ರೀತಿ ನಿಮ್ಮ ಪ್ರಕಾರ? ಅಂದರೆ ಸರ್, ಮಕ್ಕಳು ಕಾಂಟ್ಯಾಕ್ಟಲ್ಲಿ ಇರ್ತಾರೆ ಅಂತ ಹೇಳಿ ಒಂದು ಅನುಕೂಲ ಇರುತ್ತೆ ಅಷ್ಟೇ. ಬಟ್ ಅದು ಬಿಟ್ಟರೆ ಮಿಕ್ಕಿದ ಯಾವುದೂ ಅನುಕೂಲತೆ ಇಲ್ಲ ಈ ಫೋನಲ್ಲಿ. ಅದರಿಂದ ಸ್ವಲ್ಪ ಪೇರೆಂಟ್ಸ್ನು ಇದ್ರ ಬಗ್ಗೆ ಗಮನ ಕೊಡಬೇಕು ಅಂತ ನಾವು ಸೋಷಿಯಲ್ ಮೀಡಿಯಾ ಯೂಸ್ ಮಾಡೋದು ಕ್ರೈಮ್ಗಳು ಆಗ್ತಾಯಿದೆ ಸರ್. ಕೆಟ್ಟದ್ದು ಒಳ್ಳೆಯದಿಂದ ಕೆಟ್ಟದ್ದು ಜಾಸ್ತಿ ಆಗ್ತಾಯಿದೆ. ಒಳ್ಳೆಯದು ಒಂದೆರಡು ಪಾಯಿಂಟ್ ಆಗ್ತಾ ಇರ್ಬೋದು, ಬಟ್ ಕೆಟ್ಟದ್ದು ತುಂಬ ಜಾಸ್ತಿ ಆಗ್ತಾಯಿದೆ ಇದರಲ್ಲಿ ಸೋಷಿಯಲ್ ಮೀಡಿಯಾ ಯೂಸ್ ಮಾಡೋದ್ರಿಂದ. ಸೊ ನೀವು ನಿಮ್ಮ ಮಕ್ಕಳಿಗೆ ಮೊಬೈಲ್ ಕೊಡ್ತೀರಾ? ನಾವು ಕೊಟ್ಟಿಲ್ಲ, ಬಟ್ ನಾವು ವರ್ಕಿಂಗ್ ಪೇರೆಂಟ್ಸ್. ನಾವು ಅಂಗಡಿಯಲ್ಲಿ ಇರುವಾಗ ಇಲ್ಲ ಬಿಸ್ನೆಸ್ಸಲ್ಲಿ ಇರ್ತೀವಿ. ನಾವು ಮನೇಲಿ ಇಲ್ಲದೆ ಇರುವಾಗ ಮಕ್ಕಳು ಅದನ್ನು ನಾರ್ಮಲಾಗಿ ತೊಗೊಳ್ತಾರೆ. ನಾವು ಮನೆಗೆ ಬಂದ ತಕ್ಷಣ ಅವರು ಸೈಡಲ್ಲಿ ಇಟ್ಬಿಡ್ತಾರೆ. ಬಟ್ ನಾವು ಇಲ್ಲದೇ ಇರೋ ಟೈಮಲ್ಲಿ ಅದನ್ನು ಯೂಸ್ ಮಾಡ್ತಾವ್ರು ಅವರು. ಅದನ್ನು ನಾವು ಸ್ವಲ್ಪ ರೆಸ್ಟ್ರಿಕ್ಷನ್ ಮಾಡಿದ್ದೀವಿ. ಅದು ಇನ್ನೂ ಟ್ರೈ ಮಾಡ್ತಾಯಿದ್ದೀವಿ ಅದನ್ನು ಕಂಪ್ಲೀಟಾಗಿ ರೆಸ್ಟ್ರಿಕ್ಟ್ ಮಾಡೋಕ್ಕೆ. ಯಾಕಂದರೆ ಈಗ ನೆಕ್ಸ್ಟ್ ಸಮ್ಮರ್ ವೆಕೇಷನ್ ಬಂದುಬಿಟ್ರೆ ಇವ್ರು ಪೂರ್ತಿ ದಿನ ಅದರಲ್ಲೇ ಇರ್ತಾರೆ. ಸೊ ಅದನ್ನು ಪೇರೆಂಟ್ಸ್ ಬಂದು ಬೇರೆ ಮಕ್ಕಳಿನ ಆ್ಯಕ್ಟಿವಿಟೀಸ್ ಇದೆ, ಸಮ್ಮರ್ ಕ್ಯಾಂಪ್ ಇದೆ, ಅಲ್ಲಿ ಇಲ್ಲಿ ಕಳಿಸಿ ಆ್ಯಕ್ಟಿವಿಟೀಸಲ್ಲಿ ಬ್ಯುಸಿ ಮಾಡಿದ್ರೆ ಇವರು ಮೊಬೈಲಿಂದ ದೂರ ಆಗ್ತಾರೆ. ಅದೊಂದು ಮಾಡ್ಬೋದು ಪೇರೆಂಟ್ಸು. ತಂದೆ ತಾಯಿ ಜವಾಬ್ದಾರಿ ಜಾಸ್ತಿ ಇರುತ್ತೆ. ಸರ್ಕಾರದ ನಿರ್ಧಾರ ಕರೆಕ್ಟ್ ಇದೆ ಸರ್. ಇದು ನಿರ್ಧಾರ ತಪ್ಪಿಲ್ಲ. ಇದು ಸರ್ಕಾರ ಕರೆಕ್ಟಾಗಿ ಮಾಡಿದ್ದಾರೆ ಥರ ನಿರ್ಧಾರ. ಇದರಲ್ಲಿ ಮತ್ತೇನಾದರೂ ಚೇಂಜಸ್ ಏನಾದರೂ ಮಾಡಬೇಕಾ ಅಥವಾ ಏನಾದರೂ? ಇಲ್ಲ, ಚೇಂಜಸ್ಸನ್ನು ಮಾಡೋದು ಅದು ಏನಾದರೂ ಬೇಕಾಗಿದ್ದರೆ ಅದರಲ್ಲಿ ಮಾಡ್ಬೋದು. ಬಾಕಿ ಚಿಕ್ಕ ಮಕ್ಕಳಿಗೆ ಮೊಬೈಲ್ ಕಂಪ್ಲೀಟಾಗಿ ಬ್ಯಾನ್ ಆಗೋದು ಒಳ್ಳೆಯದು. ಬರೀ ಸೋಷಿಯಲ್ ಮೀಡಿಯಾ ಬ್ಯಾನ್ ಮಾಡಿದರೆ ಕಂಪ್ಲೀಟ್ ಬ್ಯಾನ್ ಆದರೂ ಅದು ಒಳ್ಳೆಯದೇ ಒಂದು ರೀತಿಯಲ್ಲಿ. ಯಾಕಂದರೆ ಸೋಷಿಯಲ್ ಮೀಡಿಯಾ ಅನ್ನೋದು ಬಿಟ್ಟರೆ ಅದು ತಿರ್ಗಾ ಗೇಮ್ಸ್ ಆಡ್ತಾರೆ, ಅದು ಮಾಡ್ತಾರೆ, ಅದೇನಾದರೂ ಒಂದು ಬಂದೇ ಬರುತ್ತೆ ಅದರಲ್ಲಿ. ಸೊ ಅದೊಂದು ಲಿಮಿಟೇಷನ್ ಮಾಡಿದ್ರೆ ಚೆನ್ನಾಗಿರುತ್ತೆ. ಸರ್ಕಾರಕ್ಕೆ ನಿರ್ಧಾರ ಒಳ್ಳೆಯದು. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.